ಸ್ವಾಭಿಮಾನ ವಿಚಾರ ಮಾಡು ಗೌರವೇಶ್ವರ. ಕೃಷ್ಣ ಸಾಕು ನಿನ್ನ ಹೊಟ್ಟೆಗಪ್ಪ. ಏನಂದ್ರೆ ನಮ್ಮದು ದುರಾಗ್ರಹದ ದುಸ್ಸವಾಸದ ದುರಾಭಿಮಾನದ ದುಸ್ಸವಾಸನೆ ದುರಾಭಿಮಾನದ ಕೃಷ್ಣ. ಹಾಗೆಲ್ಲ ಹೇಳಿದನು ಕೇಳು. ಈ ಕೌರವರನ್ನು ಸದಪಡಿಬೇಕು ನಿಂತ ಆರಿದ ಭೀಮ ಅದು ದುರಹಂಕಾರ. ಭಾರತ ಕರ್ಣನನ್ನು ವಧಿಸಬೇಕೆಂದಿಲ್ಲವೇ ಆರಿದ ಭಾರತ ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತ ಕಬಡ್ಡಿಯ ಸಹ್ಯ ಮಾಡಿರುವರಲ್ಲವೇ ಆ ಪಾಂಡವರು ಅದು ದುಸ್ಸವಾಸ. ದುರ್ಯೋಧನ ದುಶ್ಶಾಸನನ್ನು ಮುಡಿಗೈದು ಭರತ ಖಂಡದಲ್ಲಿ ಧ್ವಜಾಪಟಾಕಿಯನ್ನು ಆರಿಸಬೇಕೆಂದಿಲ್ಲವೇ ಆ ನಿನ್ನ ಪಾಂಡವರು ಅದು ದುರಾಗ್ರಹ. ಎಚ್ಚೇನು ಕೃಷ್ಣ, ನೀವು ಯಾವುದೇನು ಹೇಳಿದರು ಈ ಕೌರವ ನಿರ್ಧಾರವು ಚಲಿಸಲಾರದು, ಚಲಿಸಕೂಡದು, ಚಲಿಸಲಾರದು ಕೃಷ್ಣ. ಅಣ್ಣನ ಮಾತುಗಳೆಲ್ಲವೂ ಒಪ್ಪಿದವು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಾಗ್ನಿ ಜ್ವಾಲೆಯು ಇಂತಹ ಯುದ್ಧದ ಬಿರುಮಾತುಗಳಿಂದ ಪ್ರಯೋಜನವಾಗುವುದಿಲ್ಲ. ಹೊರತಾಗಿ ಈ ರಾಧೆಯನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ರಾಜೇಂದ್ರ, ಸಂಧಿ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತ ವೀರ ಕ್ಷತ್ರಿಯರಿಗಲ್ಲ. ನೀನು ಕೂಡ ಇವರಂತೆ ಮಾತನಾಡುತ್ತಿರುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರತ್ವಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನು ಬಲಿಕೊಡಲು ಯತ್ನಿಸುತ್ತಿರುವೆಯಾ? ಇದು ನಿನ್ನ ಧರ್ಮವೇ? ಜ್ಞಾನವಾಗಿ ಆಲೋಚಿಸು ಕಣ್ಣ.
ಸ್ವಂತ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ಕೃಷ್ಣ, ಸ್ವಂತ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ದೂತರಾಗಿ ಬಂದು ಸಾಧಲಾರೋ. ಹಿತವನ್ನನ್ನು ಬಯಸಿದರೆ ಮುಂದೆ ಬರುವುದು ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೆಳೆದು ಬಂದಿದೆಯಲ್ಲ, ಆ ನಿನ್ನ ಧರ್ಮಕ್ಕೆ ನನ್ನ ಧರ್ಮವೇ ಮೇಲು. ಇದು ಪುತ್ರ, ಈ ಉತ್ತಮ ಸಂಧಾನಕ್ಕೆ ನಮಗೆ ಖಂಡಿತವಾಗಿಯೂ ಒಪ್ಪಿಗೆ ಇಲ್ಲ. ಓಹೋ, ಬೇರೆ ಮೀರಿತು. ಮದೋನ್ಮತರಾದ ಇವರೊಡನೆ ಮಾತನಾಡುವುದೇ ನಿಶ್ಚಿತ. ಆದರೂ ಒಂದು ಮಾತನ್ನು ಹೇಳುವುದು ಕೇಳಿದೆ. ಭಾರತ ಭೂಮಿ ಸಜಯಿಸಿ
ದುರ್ಯೋಧನ, ಈಗಿನ ಹಿರಿಯರು, ಬಂಧುಗಳು, ಸಹೋದರರು ಇವರನ್ನೊಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಸಮೂಹವನ್ನು ಬಲಿ ಕೊಡಲು ಯತ್ನಿಸ್ತಿರುವೆಯಾ? ಇದು ನಿನ್ನ ಧರ್ಮವೇ? ಪಾಂಡವರಿಗೆ ರಾಜ್ಯದ ಮೇಲಿದ್ದ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಸಂಧಿಗಾದರೂ ಸಮ್ಮತಿಸು. ಈ ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ನಿಮ್ಮ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ. ಇದು ನಿನ್ನಲ್ಲಿ ಭಿಕ್ಷೆ ಬೇಡಿ ಕೇಳುವನು, ಭಿಕ್ಷೆ ಪ್ರದಾನ ಮಾಡುವವರೇಶ್ವರ. ಕೃಷ್ಣ, ಇದರಲ್ಲಿ ನನ್ನ ಅಪರಾಧವೇನಿದೆ ಯಮರಾಜ? ಪಾಂಡವರು ಜೂಜಾಡಿ ರಾಜ್ಯ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ತ ಪರಿಪಾಲನೆಗಾಗಿ ವನವಾಸ, ಅಜ್ಞಾತವಾಸ ಮಾಡಿದ್ದು ಅದನ್ನು ಕಾಡಿದೆ. ಕೃಷ್ಣ ಕೃಷ್ಣ, ಇರಗಾಗಲಿ ಅಥವಾ ನನ್ನ ತಂದೆಗಾಗಲಿ ನಮ್ಮಪ್ಪನಲ್ಲಿ ಮಾತ್ರ ದೋಷ ಕಂಡು ಬರುತ್ತಿರುತ್ತದೆ. ಯುದ್ಧದ ಸಲುವಾಗಿ ಈ ಕ್ಷತ್ರಿಯರೆಂದಿಗೂ ಭಯಪಡಲಿಲ್ಲ, ಭಯಪಡಲಾರ, ಭಯಪಡಲಾಗದು. ದುಷ್ಟ ಸ್ಥಿರನಾಗು ದುರ್ಯೋಧನ. ಯುದ್ಧವೇ ಆದರೆ ಅದನ್ನು ಅಗತ್ಯವಾಗಿ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಶಯ, ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳು ಏನೆಂದು ಕೇಳುವೆಯ? ನಿನ್ನ ಅಪರಾಧಗಳು ಅಗಣ್ಯ. ರಾಜಾಸು ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ನೀಚ ಶಕುನಿಯ ಸಲಹೆಯಂತೆ ಧರ್ಮರಾಯನನ್ನು ಕಪಟದ್ಯೂತಕ್ಕೆ ಎಳೆದು ತಂದದ್ದನ್ನು ಮರೆತೆಯ? ರಾಜಸಭೆಗೆ ಎಳೆದು ತಂದು ನೀನು ಮಾಡಿದ ಅವಾಚ್ಯ ಅಪರಾಧಗಳು ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ನೆನಪಿನಲ್ಲಿಡು. ವಾರಣಾವತದ ಹರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷ ಪ್ರಹಾಸನ, ಸರ್ಪಬಂಧ ಇವೆಲ್ಲವನ್ನು ಮರೆತೆಯು ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ಕೃಷ್ಣ, ಅದು ನಿನ್ನ ಭ್ರಮೆ. ಕೆಟ್ಟರು ಸರಿ, ಕಟ್ಟ ಕಡೆಯಾಗಿ ಕಾಡಿನೆಂದು ಪಟ್ಟು ಹಿಡಿದ ಕೆಚ್ಚದ ವೀರ ಈ ಕೌರವೇಶ್ವರನನ್ನು ಕೆಳಗೆ ಕೇಕೆ ಹಾಕಿ ಮಕ್ಕಳನ್ನ ಪಾಂಡವರಲ್ಲಿ ಪಾಂಚಾಲಿ ಅನ್ನ ತೊಟ್ಟರು ಈ ವಜ್ರ ಕವಚವನ್ನ ಲಂಕೇಶ್ ಕುರುಕುಲ ಕ್ಷತ್ರಿಯೇಶ್ವರ ಲಂಕೇಶ್ವರ ನಾಡು ವಸನದ ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಸರಿಯೇ ಕ್ಷತ್ರಿಯೇಶ್ವರನಾದ ನಾಡು ಛಲವನ್ನು ಬಿಡೆ, ನೆಲವನ್ನು ಕೊಡೆ. ತಪ್ಪು ಮಾಡಿದ್ರಿಂದ ಕಟ್ಟ ಕಡೆದಾಗಿ ಬದುಕಿದರೆ ಸತ್ತ ಸಾಹಿತ್ಯ, ಬದುಕಿದರೆ ಸಾಮ್ರಾಜ್ಯ. ಹೋಗು. ಪಾಂಡವಂದರ ಮಿತ್ರಕೂಟ ನಿನ್ನ ನಿನ್ನ ನಿಂದನೆ ವಿವೇಕದಕ್ಕರಾಗಿ ಹೇಳ್ತಿರುವರು ನೋಡೋಣ. ಸಮಯವು ದೊರಕಿದರೆ ಇವರೆಂತ ದ್ರೋಹದೊಂದಿಗೂ
ಕಣ್ಣುಗಳ ಮುಂದೆ ನಡೆಯುತ್ತಿರುವ ಅತ್ಯಾಚಾರವನ್ನು ನಿಶ್ಚಯಿಸಿದರೆ ಈಗಲೇ ಹೋಗಿ ದುರ್ಯೋಧನ, ದುಶ್ಯಾಸನ, ಶಕುನಿ ಈ ಮೂವರನ್ನು ಬಂಧನದಲ್ಲಿಟ್ಟು ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳಿರಿ. ವಿದುರ, ಹೋಗಿ ಕುಮಾರನನ್ನು ಕರೆದುಕೊಂಡು ಬಾ. ಕುಮಾರ, ಪುತ್ರ, ಅಮ್ಮ, ಯಾರು ನನ್ನನ್ನು ಕರೆದವರು? ಅಮ್ಮ, ಅಮ್ಮ, ಏಕೆ ನನ್ನೊಂದಿಗೆ ಮಾತನಾಡುವಷ್ಟು ನಿಂತುಕೊಂಡು ನಾನು ನಿನ್ನ ತಾಯಿ ಅಗಣ್ಯ ವ್ರತೋಪವಾಸಗಳನ್ನು ಮಾಡಿ ನಿನ್ನನ್ನು ಕರೆದುಕೊಂಡು ರಕ್ತವನ್ನು ಬಸಿದು ನಿನ್ನನ್ನು ಸಲಹೆ. ನಿನ್ನ ಕಲ್ಯಾಣ ದೇವರಲ್ಲಿ ನಿನ್ನ ಏಕಮಾತ್ರ ನಿರೀಕ್ಷೆ. ಬಾಲ್ಯದಲ್ಲಿ ನನ್ನ ರಕ್ತದ ತಪ್ಪು ನೀರು ಬಿಟ್ಟು ನನ್ನ ದೇಹದ ರಕ್ತವು ನಷ್ಟವಾದಂತೆ ಮಾಡಿ ಚತುರ್ದಶ ಕೋಣಗಳಲ್ಲಿ ಕಟ್ಟಿದ್ದರು ತಾಯಿಯ ಬಂಧು ಈ ತೈಷಿ ನಾನು ನಿನ್ನೆಯಿಂದ ಅರ್ಧ ರಾಜ್ಯವನ್ನು ಅವರಿಗೆ ಕೊಟ್ಟು ಅವರ ಸಮಾನ ಭಾವದಿಂದ ನಾವು ಎಲ್ಲಾಡುವ ಅಮ್ಮ, ಅಮ್ಮ, ಪಾಂಡವರು ನಮ್ಮನ್ನು ಸಂಧಿಯನ್ನು ಅಪೇಕ್ಷಿಸಿದ್ದಾರೆ. ಅದು ಒಂದು ಕೋಡಿ ಮಾಡಿ ಅದು ದೊರಕಲು ದೊಡಂಗದಲ್ಲಿ ಶಸ್ತ್ರಾಸ್ತ್ರ ಹಾಕುವಾಗದಲ್ಲಿ ರಥಿಗರ ವೀರ ಘೋಷದಲ್ಲಿ ತಿಳಿದಿರು. ನನಗಿದು ಸಮಯ ಇಲ್ಲವಲ್ಲ. ಸಮಯವಿಲ್ಲ. ಅದರ ಸಭೆಯಿಂದ ಉನ್ಮತ್ತನಾದವರಿಗೆ ಧರ್ಮಾಚಾರಣೆಗೆ ಸಮಯವಿದೆ. ಹಸುವ ಬೇಟೆಯ ನಾಳಂತೆ ಮನುಷ್ಯನಿಗೆ ಸಮಯವಿಲ್ಲ. ಭಾಗ್ಯ ಕುಮಾರ, ಎಷ್ಟು ಸ್ವಸಹಾಯ ಕುಡಿದವನಾಗಿ ಈ ಅಖಂಡ ಸಾಮ್ರಾಜ್ಯವನ್ನು ಆಳಬೇಡ. ಅದರ ಸಾಧ್ಯವಿಲ್ಲ ಪುತ್ರ. ನೀನು ನಾಶವನ್ನು ಹೊಂದುವೆ. ಸಂಗಡ ಗುರುಕುಲವನ್ನು ನಾಶವಾಗುವುದು. ನಿನ್ನೆ ವೃದ್ಧ ಅಂಧಪಿತನ ಶೋಕ ಸಾಗರದಲ್ಲಿ ಕುರುಡು. ನಾನು ಮಾತ್ರ ನೆಗತಿಗಳಾದ ನೀವಾಗಿ ಅಡುತ್ತ ಆ ವಿಷಾದದ ದೃಶ್ಯವನ್ನು ನೋಡಬೇಕು. ಈಗ ಗಾಂಧಾರಿ ಕಪಾಲದಲ್ಲಿ ಎಂತಹ ಕರುಣ ಕಥೆಯನ್ನು ಬರೆದಿದೆ. ಎಂತಹ ಕರುಣ ಕಥೆಯನ್ನು ಬರೆದಿದೆ. ವಿದುರ, ಅಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ದುರ್ಯೋಧನನ ತತ್ವವು ಇಷ್ಟೊಂದು ಮೀರಿದೆ. ಕೈ ಜಯಿಸಬೇಡಿ. ನೀರಿನಿಂದ ಸಜ್ಜನರಿಂದ ಪರಿಚಿತವಾದ ದೇವರಿಂದ ಬರೆದ ಈ ಪಾಪಮಯವಾದ ರಾಜಸಭೆಯಲ್ಲಿ ಕ್ಷಣವನ್ನು ನಿಲ್ಲಬೇಡ. ರಾಜಮಹೇಶಿ, ಈ ದುರ್ಯೋಧನಿಗೆ ಎದರಿ ನಾನು ಇಲ್ಲಿಂದ ಪ್ರಯಾಣ ಮಾಡಲೇ ಇಲ್ಲ. ಎಂದಿಗೂ ಆಗತಕ್ಕ ಮಾತಲ್ಲ. ಕಂಸ, ಶಿಶುಪಾಲಾದಿ ದಾನವರನ್ನು ಲೀಲಾಮಾರ್ಗದಿಂದ ಸಂಹರಿಸಿದ ಧರ್ಮಾಂಧನಾದ ಈ ಕೃಷ್ಣನು ಈ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಇದೆ ಎಂಬುದನ್ನು ನೀವು ಅರಿತಿರುವೆ. ಅದರ ಒಂದು ಅಲ್ಪಾವೃತ್ತದಿಂದ ಜಗತ್ತಿನ ಪ್ರಳಯವನ್ನು ಅನುಭವವು, ಆಕಾಶದ ಧ್ರುವತಾರಕ ಸಮೂಹವು ಮಕ್ಕಳ ತಿರುವುಕಲ್ಲಿನಂತೆ ಕೋಟಿ ಕೋಟಿ ದುರ್ಯೋಧನರು ಪ್ರಾಣಗಾರರಾಗಿ ಮಣ್ಣಿನಲ್ಲಿ ಓಡಾಡುವರು. ಒಬ್ಬ ದುರ್ಯೋಧನಿಗೆ ಭೀತನಾಗಲೇ ಭಯವಿಲ್ಲ. ದಾನವ ವಿಜಯ ದ್ರುಪದಿಗೆ ಶತ್ರುಗಳ ಭಯವೇ. ಜಗದ ರಕ್ಷಕನಿಗೆ ಪರಪಕ್ಷದ ಪರಾಜಯವೇ. ಪಾಂಡವ ಈಗಿನ ನಿನ್ನ ಸಲುವಾಗಿ ಇಲ್ಲಿಂದ ಏಡಿಯಂತೆ ಪಲಾಯನ ಮಾಡುವರು. ಯಾವ ಅಪವತ್ತರ ಆಶೋತ್ತರದಿಂದ ಇಲ್ಲಿಗೆ ಬಂದೆನೋ ಅದು ದೀಪವನ್ನು ಮುಟ್ಟಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕಿದ ಉಡುಕಡ್ಡಿಯಂತೆ ಕ್ಷಣ ಮಾಸದಲ್ಲಿ ಆದರೂ ಆಸೆಯಿಂದ ಬಂದು ನಾಶನಾಗಿ ತಿರುಗುವೆನು. ಎಲ್ಲರಿಗೆ ಪಲಾಯನ ಮಾಡುವುದು ನಿಮ್ಮ ವಂಚಕ. ಕಡಲು ನನ್ನ ಮಾತನ್ನು ತಿರಸ್ಕರಿಸಿಬಿಟ್ಟೆ. ಆ ಕೃಪದ ಕಳಂಕ ಸ್ವರೂಪನೇ. ಕೃಷ್ಣ, ಪುರಸ್ಕರಿಸಲಾಗದ ತಿರಸ್ಕರಿಸಿದ್ದು ಸಂದೇಹವೇ ಕೃಷ್ಣ.
ಯಾರನ್ನು ಬಂಧಿಸಿದ್ರು? ನಿನ್ನನ್ನ ಬಟ್ಟೆಯಿಂದ ಬೆಂಕಿ ಗಾಡಿಯಿಂದ ಪ್ರತಿಬಂಧಿಸಿರುವ ಐವನಿಂದ ಕೃಷ್ಣ ಕಳ್ಳವಿದ್ರಗಾರ, ಸಿಂಧರಾಜ, ಇಡೀ ಕಳ್ಳನನ್ನು ಬಂಧಿಸಿರಿ ಈ ಕೃಷ್ಣನನ್ನು. ಏನು ಯಾರು ಬಂಧಿಸುತ್ತಿದ್ದಾರೆ? ಮೈಮುನಾದ ನೀವು ಈನ ಪುರಸ್ನಾದ ನನ್ನನ್ನು ಎಷ್ಟೊಂದು ಆದರಿಸಲು ಕಾರಣವೇನು ದೇವ? ಕುಲಹೀನನಲ್ಲಿ ಕಂಡುಬರುವ ಗುಣಲಕ್ಷಣಗಳು ನಿನ್ನಲ್ಲಿ ನಿಧಾನವಾಗಿ ಆಲೋಚಿಸುತ್ತಣ್ಣ. ಪರಮಾತ್ಮ, ನಾನೆಂದಿದ್ದರೂ ಓರ್ವ ಸೂತನೆಂದು ಇಡೀ ಪ್ರಪಂಚವೇ ಬೆಳೆಯುತ್ತಿರುವುದಲ್ಲ ದೇವ. ಕರ್ಣ, ನೀನು ಸೂತನಲ್ಲ, ಕ್ಷತ್ರಿಯರ ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ. ಕುಂತಿಯೇ ನಿನ್ನ ತಾಯಿ, ಸೂರ್ಯನೇ ನಿನ್ನ ಜನಕನು, ಲೋಕೈಕ ವೀರನಾದ ಪಾಂಡವನು ನಿನ್ನ ಸಹೋದರನಾಗಬೇಕು ಕರ್ಣ. ಪರಮಾತ್ಮ, ಇದೇನು ತಾವು ಹೇಳುತ್ತಿರುವುದು ಆಶ್ಚರ್ಯಕರವಾಗಿರುವುದಲ್ಲ. ಓಹೋ, ಅರಿತಿದ್ದೆ, ಇದು ಯುದ್ಧದ ಕಾಲ. ನೀನು ಪಾಂಡವರ ಪಕ್ಷಪಾತಿ, ಅವರನ್ನು ಕಾಪಾಡಲು ಈ ರೀತಿ ಮಾತನಾಡುತ್ತೀಯೋ ದೇವ? ಕರ್ಣ, ಇಂದು ನನ್ನ ಮಾತನ್ನು ಕೇಳು. ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಪಡೆದು ಅವುಗಳಲ್ಲಿ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ತಿಳಿಸಿದೆ. ಲೋಕೋಪವಾದಕ್ಕೆ ಹೆದರಿದ ನಿನ್ನ ತಾಯಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆಗ ಸೂತರು ನಿನ್ನನ್ನು ಸಾಕಿದರು. ಈಗ ಆ ದುರ್ಯೋಧನನ ಆಸ್ಥಾನದಲ್ಲಿ ಮಾಂಡಳಿಕನಾಗಿರುವೆ. ನನ್ನ ಮಾತನ್ನು ಹೇಳುತ್ತಣ್ಣ.
ಪಾದದ ಮೇಲೆ ಕೆಡುವರು. ಅದು ಅಲ್ಲದೆ ಅವರಿಂದಲೂ ಸಾಮಂತ ರಾಜರಿಂದಲೂ ರತ್ನ ಸಿಂಹಾಸನವನ್ನು ಓಲೈಸಿಕೊಂಡು ರಾಜ್ಯಭಾರ ಮಾಡುವಂತೆ ನನ್ನೊಡನೆ ಬಾಕರ್ಣ. ನಿನ್ನ ವಿಚಾರವು ನಿನ್ನ ತಾಯಿಗಾಗಲಿ ಆ ಪಾಂಡವರಿಗಾಗಲಿ ತಿಳಿಯದು. ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ನೋಡಿದಾಗಲೆಲ್ಲ ದೇವ ಆ ಕರ್ಣನಾರು ಆತನನ್ನು ನೋಡಿದರೆ ನಿನಗೆ ಮರುಕು ಉಂಟಾಗುವುದೆಂದು ಪದೇ ಪದೇ ಕೇಳುತ್ತಲೇ ಇದ್ದಳು. ಈಗ ತಾನೇ ನಿನ್ನ ತಾಯಿಯಾದ ಕುಂತಿದೇವಿಗೆ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರಲು ಆಕೆಯು ನಿನ್ನನ್ನು ನೋಡಲು ಬಲು ಸಂಭ್ರಮದಿಂದ ಗಂಗಾ ನದಿ ತೀರಕ್ಕೆ ಬರುತ್ತಿರುವಳು. ಕರ್ಣ, ಎತ್ತ ತಾಯಿಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸಿ ಕಳುಹಿಸಿಕೊಡು. ನಾನಿನ್ನು ಬರಲೇ? ಹಾಗೆ ಆಗಲಿ, ಹೋಗಿ ಬನ್ನಿ ಪರಮಾತ್ಮ. ಪರಮಾತ್ಮನು ಎಂದಿಗೂ ಅಸತ್ಯವಾದ ಮಾತುಗಳನ್ನು ಆಡುವುದಿಲ್ಲ. ಪಾಂಡವರು ನನ್ನ ಸಹೋದರೆಂದು ಹೇಗೆ ನಂಬುವುದು? ಆದರೆ ಪರಮಾತ್ಮನು ನಿನ್ನ ತಾಯಿ ಕುಂತಿದೇವಿ ಎಂದು ಹೇಳಿದ ಮಾತು ಹಸಿರವಾಣಿಯಿಂದ ಸ್ಥಿರಪಟ್ಟಿದೆ. ಲೋಕೈಕ ವೀರರಾದ ಆ ಪಾಂಡವರು ನನ್ನ ಸಹೋದರರೇ. ಅವರೊಡನೆ ಕೂಡಿ ಬಾಳಿ ಬಾಗಿ ಪುಣ್ಯವು ನನ್ನ ಹಣೆಯಲ್ಲಿ ಬರೆಯಲಿಲ್ಲವೇ ದೇವಾ?
ನಾನೀಗಲೇ ಇಲ್ಲಿಗೆ ಹೋಗುವೆನು. ನಿನ್ನ ಹೊರತಾಗಿ ನನಗೆ ಬೇರೆ ಗತಿಯಾಗ ಆಚೆಯ ಸಜ್ಜನರಿಂದ ಪರಿಚಯಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ಪತಿಗಳಾದರೂ ನನ್ನನ್ನು ಭೋಗ ವಸ್ತುವಿನಂತೆ ಜೀವನದಲ್ಲಿ ಪಣವಾಗಿರಿಸಿದರು. ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷ ಮಾತೃ ಶಾಸನದಿಂದ ಅಪಮಾನಿತಳಾದೆ. ಕೀಚಕನ ಭಂಗವನ್ನು ಸಹಿಸಿದೆ. ಗಂಧ ಭಿಕ್ಷುಕಿಯಂತೆ ಕಾಡಿನಿಂದ ಕಾಡಿಗೆ ಎಳೆದದ್ದು ಆಯಿತು. ಉಳಿದಿರುವ 4 ದಿನವಾದರೂ ಸಂತೋಷವಾಗಿರೋಣವೆಂದುಕೊಂಡರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ, ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ. ದ್ರೌಪದಿ, ಏಕೆ ಏನಾಯಿತು? ನಿಷ್ಕಾರಣವಾಗಿ ಹೇಳುತ್ತಾರೆ ಏಕೆ ಪಾಂಚಾಲಿ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ದ್ರೌಪದಿ ಅಳುವಿಗೆ ಬಂದಲ್ಲ 10 ಹಲವಾರು ಕಾರಣಗಳಿರಬಹುದು. ನೀವಾದರೂ ಪುರುಷರು, ಯಾರಾದರೂ ದುರ್ವಾಕ್ಯವನ್ನಾಡಿ ಅಪಮಾನ ಮಾಡಿದರೆ ನೀವೇ ಅವರಿಗೆ ಸರಿಯಾದ ಪ್ರತೀಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರ ಆಗಲ್ಲ. ಪರರನ್ನು ಆಶ್ರಯಿಸಬೇಕು. ಏಕೆ ರೋದಿಬೆ ತರುಣಿ ಮನೆಯೇ? ಏಕೆ ರೋದಿಬೆ ಪಾಂಚಾಲಿ? ಏಕೆ ರೋದಿಬೆ ತರುಣಿ ಮನೆಯೇ? ಏಕೆ ರೋದಿಬೆ? ಸ್ತ್ರೀಯರ ಪರವಾಗಿ ಈ ನಮ್ಮ ಸಮಾಜದ ನಿಯಮ ಭಗವತ್ ಸ್ವರೂಪಿಗಳಾದ ಋಷಿಗಳಾಜ್ಞೆ. ಕೈ ಹಿಡಿದ ಧರ್ಮ ಪತ್ನಿಯನ್ನು ದೂತದಲ್ಲಿ ಪಣವಾಗಿ ಸೋಲಿದರೆ ಆ ನಿಮ್ಮ ಋಷಿಮುನಿಗಳೇ ಆಜ್ಞೆ ಮಾಡಬೇಕಲ್ಲವೇ? ಪತಿಗಳು ತಪಸ್ಸು ಮಾಡಿ ಪಡೆದಂತಹ ಪತಿಗಳನ್ನ ಅಣ್ಣನ ಒಂದು ದಿನದ ಅವಿವೇಕದಿಂದಾದ ಈ ನಿಂದನೆಯು ನಮ್ಮನ್ನು ಸಹಾಯವರೆಗೂ ಬಿಟ್ಟಿದ್ದಿಲ್ಲ. ದ್ರೌಪದಿ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿಮ್ಮನ್ನು ಎಷ್ಟೋ ಸಾರಿ ಬೇಡಿಕೊಂಡಿರುವೆ. ಅದು ಬಿಡು, ಆದದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಹೀಗಾಗಿರುವೆ? ನನ್ನನ್ನು ತಿಳಿಸಬಾರದೆ? ತಿಳಿಸಿರುನಾಥ, ಆದರೆ ಅದರಿಂದ ಆಗುವ ಪ್ರಯೋಜನವಾದ್ರೆ ಏನು? ಎಷ್ಟೇ ಆಗಲಿ ನೀನು ನಿಮ್ಮ ಅಣ್ಣನ ಆಜ್ಞಾಧಾರಣ. ಪಾಂಚಾಲಿ, ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಈ ದಿವಸ ದೇವಿಯ ದರ್ಶನಕ್ಕೆಂದು ಹಸ್ತಿನಾಂಬೆಯ ಮಂದಿರಕ್ಕೆ ಹೋಗಿದ್ದೆ. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕ
5 ಗ್ರಾಮವನ್ನು ಬೇಡಲು ಜೂತನನ್ನು ರಾಜಸಭೆಗೆ ಕಳುಹಿಸಿದ್ದಾರೆ. ಇನ್ನೇನು ಸಂಧಿ ಆಗುವುದರಲ್ಲಿದೆ. ಆಗಲಾದ್ರೂ ಬಿಚ್ಚಿದ ಈ ನಿನ್ನ ಮುಡಿ ಕಟ್ಟುವೆ ಅಷ್ಟೇ ಎಂದು ಪರಿಹಾಸ್ಯ ಮಾಡಿದಳು ಸ್ವಾಮಿ, ಪರಿಹಾಸ್ಯ ನಮ್ಮ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನಲ್ಲವೇ? ಗೋಪಾಂಗನೆಯರ ವಿಲಾಸದಲ್ಲಿ ಮಗ್ನನಾದ ಆ ಯುದ್ಧವನ್ನು ಸಹಜ. ಅರ್ಜುನನು ವಾರಕಾಂತ ಹಿಂದಿರುಗಾಗಲೇ ಈಗಾಗಲೇ ಅದರಲ್ಲಿ ಭಾನುಮತಿಗೆ ಏನೊಂದು ಉತ್ತರವನ್ನು ಕೊಟ್ಟೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಏನೊಂದು ಪಾಂಚಾಲಿ, ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಬೆಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಪಾಪ ಪಾಂಚಾಲಿ, ಪಾಪ ಚಮತ್ಕಾರ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮ ಸಂಗ್ರಹ ಮಾಡೋದ್ರಲ್ಲಿ ನಿನ್ನ ಚತುರ್ತೆಯನ್ನು ಉಳಿಸಿದೆ ಎಂದು ಹೇಳಿದ್ದೆ. ಬಾ ಪಾಂಚಾಲಿ ಬಾ, ಎಷ್ಟೇ ಆಗಲಿ ನನ್ನ ಜಾಣೆ ಅಲ್ಲ, ಬಾ ನನ್ನ ತೊಡೆ ಬೇರೆ ಬೇಕು. ಕಟ್ಟಿದ ಮುಡಿಯನ್ನು ಬಿಡಿಸಿದ ನಂತರ
ಪ್ರಾಣೇಶ್ವರ. ಪಾಂಚಾಲಿ ಆಗ ಯಾವಾಗ ಆಗ ಯಾವಾಗ ಆ ಕರ್ಣನ ಶಿರಸ್ಸನ್ನು ಧರೆಗುಳಿಸಿದಾಗ, ಈ ನನ್ನ ಬೆಚ್ಚದ ಮುಡಿಯನ್ನು ಕಟ್ಟಿಸಿದಾಗ, ಚೆಲ್ಲುತ್ತ ಸೇರುವೆ ದೇವಿ ಪಾಂಚಾಲಿ ನೆನಪಿದೆ? ಹಿಂದೆ ಒಂದು ದಿನ ಈ ನನ್ನ ಬೆಚ್ಚಿದ ಕೇಶರಾಶಿಯನ್ನು ನೋಡಿ ಕುರುಕುಲಾಂತರ ಕಾಳ ರಾತ್ರಿ ಎಂದು ಸಂಬೋಧಿಸಿದೆ. ಮತ್ತೆ ಇನ್ನು ಏನೇನನ್ನ ಹೇಳಿದ್ರಿ, ನೆನಪಿದೆಯೇ? ಪಾಂಚಾಲಿ ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸಿರುವೆಯಾ? ಮಾಡಿದ ಆಟಗಳನ್ನು ಮನೆಯ ಹಿಡಿಯಲ್ಲ ಈ ಭೀಮಸೇನ. ಹೇಳುವುದು ಮಾತ್ರ ಅಲ್ಲ, ಹೇಳಿದಂತೆ ನಡೆದುಕೊಳ್ಳಬೇಕೆಂಬುದೇ ನನ್ನ ಇಚ್ಛೆ. ಆದ್ರೆ ಇದು ಎಷ್ಟೇ ಆಗಲಿ ಮಣ್ಣನ ಅಜ್ಞಾತ ಪಾಂಚಾಲಿ ಅದು ಹಿಂದಿನ ಮಾತು. ಈಗ ನಾವು ಯಾರು ಅಲ್ಲ ನನ್ನನ್ನು ಕಂಡಿದ್ರೆ ಪಾಂಚಾಲಿ ನಾನೀಗ ಯಾರು ಅಲ್ಲ ಶಾಂತಿಯನ್ನು ಬಯಸುವವರು ಸಂಧಿ ಪ್ರಸ್ತಾಪದಲ್ಲಿ ನಾನು ಮಾತವನ್ನು ಆ ಭಾವದಿಂದ ಸಿಗುತ್ತೇನೆ. ಧರ್ಮ ಇದಿಷ್ಟು ದುರ್ಯೋಧನ ಆದರೆ ನಾನು ಮಾತಾಡುವುದಿಲ್ಲ. ನೋಡೋಣ, ಭೀಮಸೇನನು ಸಂಜೆ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ಪ್ರಜ್ವಲಿಸುತ್ತಿರುವನು. ಅವನನ್ನು ಸಮಾಧಾನಪಡಿಸಲು ನಿನ್ನ ಹೊರತು ಮತ್ತಿಂದಾರಲು ಸಾಧ್ಯವಿಲ್ಲ ಅಣ್ಣ. ಸಹೋದರ, ಈ ಸರಿ ಅವನ ಕೋಪಕ್ಕೆ ದ್ರೌಪದಿ ಕಾರಣವನ್ನು ತೋರುವುದು. ಶ್ರೀಕೃಷ್ಣನು ಹೇಳುತ್ತಿದ್ದರು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣ. ಮತ್ತೆ ಅರ್ಜುನ, ಗೌರವನ ಯುದ್ಧಕ್ಕಿಂತ ಈ ನನ್ನ ಸಹೋದರನ ಕೋಪನು ತಡೆಯುವುದು ತುಂಬಾ ಕಷ್ಟವಾಗಿದೆ.
ರಾಶಿ ನಿಮ್ಮೆಲ್ಲರ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ನೀಡಬಲ್ಲದು. ಅಗ್ರಜ, ಸಮಯಕ್ಕೆ ಸರಿಯಾಗಿದೆ. ನನಗೆ ಯಾವ ಕೋಪವಿಲ್ಲ. ಅರ್ಜುನ ಸಂಬಂಧದಲ್ಲಿ ನಿನಗೊಂದು ವಿಷಯ ತಿಳಿದಿದ್ದು. ಅದನ್ನು ತಿಳಿಸಿಬಿಡುವುದು. ಈ ಸಂಧಿಯ ಹಸ್ತಾಸ್ತ್ರವು ನಿಮಗೆ ಉಚಿತವಾದ ವಾಹನವಾಗಬಹುದು. ಅರ್ಜುನನು ಅನುಭವಿಸಬಹುದು. ನಕುಲ ಸಹದೇವರು ಸುಮ್ಮನೆ ಮಾಡಬಹುದು. ಆದರೆ ಈ ಶಾಸ್ತ್ರವನ್ನು ನಾನು ಆಡಬೇಕಾದ ಕಲೆಯೇ ಭಾವಿಸುವೆನು. ದರಿದ್ರ ಕಂಠವರ ಮನೆ ಮಾಡಿ ಸಂತೋಷ ಮಾಡಲು ಈ ಅನುಭವವು ನಿಮಗೆ ಅಸಹ್ಯವಾಗಬಹುದು. ನಿಮ್ಮ ಅನುಮತವನ್ನಾಗಲಿ ಈ ನನ್ನ ಗದೆ ಇವೆರಡೇ ನೀವು ನಿಲ್ಲು ಸಹೋದರ, ನಿನ್ನ ಕೋಪ ಶಕ್ತಿಯೂ ನನಗಿಲ್ಲ. ಕೋಪ ಮಾಡಬೇಡ ಅಣ್ಣ. ಧರ್ಮಜನು ನಮ್ಮೆಲ್ಲರಿಗೂ ಹಿರಿಯವನು. ಅವನ ಇಷ್ಟದ ವಿರುದ್ಧವಾಗಿ ನಾವು ಧರ್ಮವನ್ನು ಆಚರಿಸುವುದು ಸರಿಯಲ್ಲ. ಧರ್ಮವೆಂದು ಪರಿತಪಿಸುತ್ತಾ ಕ್ಷತ್ರಿಯ ಧರ್ಮವೇನೆಂಬುದನ್ನು ಮರೆಯಲು ನಿಮ್ಮೆಲ್ಲರ ಮಸ್ತವನ್ನು ತಳ್ಳುವೆ. ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯ ಕರ್ತವ್ಯ ಪಾಂಚಾಲಿ. ಯುದ್ಧವು ಎಂಥ ಘೋರ ಕರ್ಮ ಎಂಬುದನ್ನು ನೀನು ತಿಳಿದಿಲ್ಲ. ಯುದ್ಧವು ಎಂಥ ಘೋರ ಕರ್ಮ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ನಾವು ಆ ವಿಚಾರಕ್ಕಾಗಿ ದುಃಖಿಸಬೇಕಾಗುವುದು. ಅದಕ್ಕಾಗಿ ನಾನು ಇಷ್ಟೊಂದು ಸಂಧಿಗೆ ಪ್ರಯತ್ನಿಸುತ್ತಿರುವೆನು. ಪ್ರಾಣೇಶ್ವರ, ಧೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಮಾಡಿದೆ. ಕುಲ ಪುರೋಹಿತರನ್ನು ಕಳಿಸುವುದಕ್ಕೆ ಮದುವೆಯ ಮಗನ ಕೂಟವಲ್ಲವೆಂಬ ಪರಿಜ್ಞಾನವನ್ನು ಮಿಗಿಲದೆ ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಕಳಿಸಿ ಅಪಮಾನಕ್ಕೆ ಗುರಿ ಮಾಡುವುದಲ್ಲ ಎನ್ನುವುದೇ ನನ್ನ ಚಿಂತೆ. ಏನಿ ಕೋಲಾಹಲ. ಜಯ ಜಯ ಕೃಷ್ಣ, ಜಯ ಜಯ ಕೃಷ್ಣ. ಈ ಕೇಳುವುದರಿಂದ ನನಗಾಗುವ ಪ್ರಯೋಜನವೇನಿಲ್ಲ. ನಿಮ್ಮ ಅಪವರ್ಷದ ಪುರಸ್ಕಾರವು ನಿಮಗೆ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ರಾಮೇಶ್ವರ, ಸ್ವಲ್ಪ ನಿಧಾನಿಸಿ. ಅದು ಅರ್ಥ ನೋಡಿ. ಎದಕ್ಕೆ ನಗು ಕೈತ ಕಡೆ ಕೃಷ್ಣ, ನಾನು ವಂದಿಸುವೆನು. ನಿನಗೂ ಮಂಗಳವಾಗಲಿ. ಹೋದ ಕಾರ್ಯವೇನಾಯಿತು? ಹೋದವನ್ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ತಕ್ಕ ರೀತಿಯಲ್ಲಿಯೇ ನಡೆಯಿತು. ನಾನಿನ್ನು ತಡೆಯಲಾರೆ ಪಣಿಪತಿ. ವಾಸುದೇವ, ಸಂಧಿ ವಿಚಾರ ನಡೆಯುತ್ತೆ. ಸಂಧಿಯ ವಿಚಾರವೂ ನಡೆಯಿತು. ಇನ್ನು ಇಲ್ಲದಿರಲು ಸಾಧ್ಯವಿಲ್ಲ.
ಅವರ ಇಚ್ಛೆಯಂತೆ ಅವರ ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ನಿಧಾನಿಸಿ. ಅಣ್ಣನ ಮಾತಾದ್ರೂ ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿದಲ್ಲಿ ನನ್ನ ತಾಳ್ಮೆಯೇ ಮುಗಿಯುವುದು. ಸಭೆಯಲ್ಲಿ ಏನೇ ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ಅಂದುಕೊಂಡಂಗೆ ನಡೆಯಿತು. ನಾನಿನ್ನು ತಡೆಯಲಾಡಿಪತಿ. ನಿನ್ನ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸ ನೆಪದಿ ಅರ್ಜುನನು ಬಳೆ ತೊಟ್ಟನು. ಈಗ ನಮ್ಮೆಲ್ಲರಿಗೂ ಬಳೆಯನ್ನು ಉಳಿಸಲು ಅವಳಿಸುತ್ತಿರುವೆಯಾ? ಯಾದವಾಗ್ರಿ, ಪಾಂಡು ಪುತ್ರನ ಮೇಲೆ ನಿನಗೇಕೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗೆ ಇಷ್ಟೊಂದು ಅಸಹ್ಯಕ್ಕೆ ಸ್ವಲ್ಪ ಸಾವಧಾನದಿಂದ ನನ್ನ ಮಾತನ್ನು ಕೇಳು. ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಚಾರವಿದೆ ಎಂದು ನಾನು ಮೊದಲೇ ಹೇಳಿದ್ದೇವೆ. ಈ ಸ್ವಾಭಿಮಾನ ಶೂನ್ಯವಾದ ಸಂತಾನದೊಡನೆ ಈ ಪ್ರಚಂಡ ಭೀಮನಿಗಿಂತ ಸಂಬಂಧ ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಮುಂದೇನಾಯಿತು? ಧರ್ಮನಂದನ ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದರು. ಅವರೆಲ್ಲರೂ ಒಪ್ಪಿದರು. ಭೀಷ್ಮ, ದ್ರೋಣ ಮುಂತಾದವರು ಆತನೂ ಸಹ ಒಪ್ಪಿದರು. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ನಾನು ಕೇಳಬೇಕೆಂಬುದು ನಿಮ್ಮ ಇಚ್ಛೆ ಆಗಿತ್ತು. ಅದನ್ನು ಸಾಧಿಸುವ ಕೃಷ್ಣ ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಆಕ್ರೋಶವನ್ನು ನೀವೇ ಗುರುತಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುತ್ತಿಲ್ಲ. ಯಾಕೆ ಸೇನೆ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದರೆ ನಿನ್ನ ಸೇನನ್ನು ತಿಳಿಸುವೆನು. ಭೀಮಸೇನ, ನೀನು ನಿಜವಾಗಿಯೂ ಲಿಂಗಾಪತಿಯ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನು ಆಳುವುದಾದರೂ ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು. ನಿನಗೊಪ್ಪುವ ವಿಚಾರವೊಂದು ಇರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳುಹಿಸಿದನು. ಏನು ದುರ್ಯೋಧನ ಸಂದೇಶವೇ? ಏನು ಕೃಷ್ಣ, ಏನು ಆ ಸಂದೇಶ? ಆ ಸಂದೇಶವನ್ನು ಕೇಳುವ ಮೊದಲು ನೀನು ನನ್ನ ಬಳಿಯಲ್ಲಿ ಕೈ ಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ನಿಂತಿದ್ದಲ್ಲಿ ಹೇಳಿಬಿಡು. ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ ಭೀಮಸೇನ. ಈ ಪರ್ಯಾಸ ಏಕೆ ಕೃಷ್ಣ? ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯವಾಗುವುದಯ್ಯ. ಎಲ್ಲಿ ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಟ್ಟು ನನ್ನ ಪಾರ್ಶ್ವದಲ್ಲಿ ಹೀಗೆ ಕುಳಿತುಕೋ. ಆಗ ನಿನಗೆ ಸಂದೇಶವನ್ನು ತಿಳಿಸುವೆನು. ಕೃಷ್ಣ, ಇದು ನಿನ್ನ ಅಪೇಕ್ಷೆ ಕುಳಿತುಕೊಳ್ಳುವೆನು. ಈಗ ನಾನು ಹೇಳು. ನೀನು ಕೋಪವನ್ನು ಮಾಡುವುದಿಲ್ಲವೇ? ಅದವಾಗಲಿ. ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ ಕೃಷ್ಣ. ಕ್ಷಣಕಾಲ ಈ ಗದೆಯನ್ನು ಇಡಲಿ. ಯಾಜ್ಞಸೇನಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಏನ್ ಮಾಡಬೇಕು ತಿಳಿಯಿದೆ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕರಗಳನ್ನು ಭದ್ರವಾಗಿ ಬಂಧಿಸಿ. ಬಂಡಿ ಅನ್ನವನ್ನು ತಿನ್ನುವ ಈ ಚಂಡ ಭೀಮನ ಕೈಯನ್ನು ಬಂಧಿಸಲು ಸಾಧ್ಯವೇ? ಏನು ಪರಿಹಾಸ ಕೃಷ್ಣ? ಇದು ಪರಿಹಾಸವಲ್ಲ. ಶತ್ರುಗಳ ಎಡೆಮರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾ ಪಂಡಿತಿಯಂತೆ. ಹಾಗೆಯೇ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಕೃಷ್ಣನ ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಈಗ ಕೇಳಿರಿ ಎಲ್ಲರೂ. ಭೀಮನನ್ನು ಬಂಧಿಸಿರುವ ಹಗ್ಗವು ಈ ದಿನ ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸತೊಡಗಿದೆ. ಮತ್ತಿನ್ಯಾರು? ಏನು ಹೇಳಿದೆ ಕೃಷ್ಣ? ಈ ಹೇಳಿದ್ದ ನಿನ್ನನ್ನು ಬಂಧಿಸಲಿದ್ದರೆ ಯಾರ್ಯಾರು? ಮತ್ತಿನ್ಯಾರು? ಆ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಭಿಮಾನಿಯಾದ ಆತನ ತಮ್ಮ ದುಶ್ಯಾಸನನು ಈ ಕಾರ್ಯವನ್ನು ಮಾಡಿದನು. ಇಂತಹ ಸಾಹಸ ಅವರಿಗಲ್ಲದೆ ಮತ್ತಾರಿಗ ಸಾಧ್ಯವಾಗುವುದು?
ನನ್ನ ಕೈಗಳಲ್ಲಿ ಬಿಡಿಸುವ ಚಾಲೆ ಈ ನೀಚ ಕೃತ್ಯದಿಂದ ಆ ದುರ್ಯೋಧನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು ಪಾಂಡವರ ರಾಯಭಾರಿಯಾದ ಆ ಕೌರವನು ಈ ರೀತಿ ಅಪಮಾನಪಡಿಸುತ್ತಾನೆ. ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ಸಂಧಿಗಾಗಿ ದುರ್ಯೋಧನನು ಕೊಟ್ಟ ಉತ್ತರವೇನೆಂದು ಕೇಳಿ. ಹೀಗೆ 5 ಮಾರು ಭೂಮಿಯನ್ನು ಕೊಡಲು ಒಪ್ಪಲಿಲ್ಲ. ಅದು ದೊರಕುವುದಾದರೆ ರಣರಂಗದಲ್ಲಿ ವೀರ ರತಿಕರ ಘೋಷದಲ್ಲಿ ಎಂದು ನುಡಿದರು. ಈ ಸಂದೇಶಕ್ಕೆ ನನಗಿನ್ನು ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳನ್ನು ವಿಫಲವಾಗಿ ಮಾಡಿ ಮುಂದೆ ಬಂದು ನಿಂತಿರುವುದು ಯುದ್ಧ. ಕೃಷ್ಣ, ನೀನು ತಿಳಿದಿರುವೆ ನಾನು ಯುದ್ಧವನ್ನು ಅಪೇಕ್ಷಿಸಲ್ಲ ಎಂದು. ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿದೆನೆಂದು. ನನ್ನ ಕೈಗಳಲ್ಲಿ ಚಾಲೆ ಅಗ್ರಜ ಅರ್ಜುನ, ಈ ಮಾದರದ ಕೈಗಳನ್ನು ಬಿಡಿಸಿ. ಧನಂಜಯ, ನಾನೇ ಬಿಡಿಸಿಕೊಳ್ಳುತ್ತೇನೆ. ಈಗ ಕೇಳಿ ಈ ಭೀಮನ ಶಿವೇಂದ್ರ ದೇವ, ಹೇ ಭಗವಾನ್ ಭಾಸ್ಕರ, ನಿನ್ನ ಜಲಪ್ರಭೆಯಿಂದ ಸೃಷ್ಟಿಯ ಮೊದಲಿನಿಂದಲೂ ಜಗತ್ತನ್ನು ಬೆಳಗುತ್ತಿರುವೆ. ನೀನ ರಹಸ್ಯವನ್ನು ಖಂಡಿತವಾಗಿಯೂ ತಿಳಿದಿರಬೇಕು. ಈ ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ದೇವ, ಉದ್ಧರಿಸು.
ಮಗು ಕರ್ಣ, ಯಾರು ತಾಯಿ? ನನ್ನ ಏಕಾಂತತೆಯನ್ನು ಏಕೆ ಮುಖಪಡಿಸಿದೆ? ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಸೂರ್ಯ ದೇವರ ಜ್ವಲಂತ ಪ್ರಭೆಯನ್ನು ನಿನಗೆ ಪ್ರಥಮವಾಗಿ ಪರಿಚಯಿಸುತ್ತೇ ನಾನು. ನನಗೆ ಒಂದು ತಿಳಿಯದು, ಆದರೆ ನಿನ್ನ ಕಣ್ಣುಗಳಲ್ಲಿನ ಕರುಣಾದೃಷ್ಟಿಯು ಪ್ರಾರ್ಥನಾ ಸೂರ್ಯನ ಕಿರಣಗಳಂತೆ ನನ್ನ ಮನದ ಹಿಮವನ್ನು ಕರಗಿಸಲಿದೆ. ನಿನ್ನ ಧ್ವನಿಯು ನನ್ನ ಹೃದಯಾಂತರದಲ್ಲಿ ನೆಲೆಗೊಂಡು ನಾನು ಮರೆತು ಹೋಗಿದ್ದ ನನ್ನ ಚಿಕ್ಕ ನೆನಪುಗಳನ್ನು ಚೇತರಿಸಿದೆ. ನಮ್ಮಿಬ್ಬರ ಸಂಬಂಧವೇನು? ಆ ರಹಸ್ಯವನ್ನು ನೀನು ತಿಳಿಸಬಲ್ಲೆಯ ತಾಯಿ? ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುತ್ತಾರೆ. ಕುಂತಿ ಆ ನನ್ನ ಹಿರಿಯಾದ ಅರ್ಜುನನ ತಾಯಿ. ಹೌದು ಕರ್ಣ, ನಿನ್ನ ಶತ್ರುವಿನ ತಾಯಿ. ಅದಕ್ಕಾಗಿ ನೀನು ನನ್ನನ್ನು ದ್ವೇಷಿಸಬೇಡ ಕರ್ಣ. ಬಾಲ್ಯದಲ್ಲಿ ನಿನ್ನ ವಿಚಾರದಲ್ಲಿ ನಾನು ಮಾಡಿದ ಒಂದು ಅಪರಾಧದಿಂದ ಅದನ್ನು ಯಾರ ಬಳಿಯಲ್ಲಿಯೂ ಹೇಳಲಿಕ್ಕಾಗದೆ ಎಷ್ಟು ಸಂಕಟ ಅನುಭವಿಸಿದ್ದೇನೆ ಆ ಪರಶಿವನಿಗೆ ಗೊತ್ತು ಕರ್ಣ. ಆದರೂ ನಿನ್ನ ಪಿತೃ ಭಕ್ತಿಯನ್ನು ಕಂಡು ನಾನು ಪ್ರೀತಳಾದೆನು ಕಂದ, ನಾನು ಪ್ರೀತಳಾದೆನು. ರಾಜಮಾತೆ, ಏಕಾಂಗಿಯಾಗಿ ಗಂಗಾ ತೀರಕ್ಕೆ ಏಕೆ ಬಂದೆ ತಾಯಿ? ನನ್ನದೊಂದು ಭಿಕ್ಷೆ ಇದೆ ಕಂದ. ನಿನ್ನ ಅಭಿಷ್ಟವೇ ಶಾಸ್ತ್ರ ಧರ್ಮಕ್ಕೆ ವಿರುದ್ಧ ಬರದಿರುವ ಏನಾದರೂ ಕೇಳು, ನೀನು ಹಳಿದವರಲ್ಲಿ ಅರ್ಪಿಸಬೇಕು. ಕರ್ಣ, ನಾನು ನಿನ್ನನ್ನು ಕರೆದುಕೊಂಡು ಹೋಗಲೆಂದು ಬಂದೆನು. ನನ್ನನ್ನು ಕರೆದುಕೊಂಡು ಹೋಗಲು ಬಂದೆಯಾ? ಎಲ್ಲಿಗೆ ತಾಯಿ? ನನ್ನ ಹೃದಯ ಮಂದಿರಕ್ಕೆ. ನನ್ನ ಹೃದಯ ಪೀಠವು ನಿನ್ನ ಪ್ರೀತಿಗಾಗಿ ಹಾರೈಸುತ್ತಿರುವನು. 5 ಜನ ವೀರಪುತ್ರರನ್ನು ಪಡೆದ ಭಾಗ್ಯದ ಜನನಿ ನಿನ್ನ ಹೃದಯದಲ್ಲಿ ಈ ವೀರಕುಲ ಸುತಪುತ್ರ ನನಗೆ ಸ್ಥಾನವಿರುವುದು. ಆ 5 ಜನ ಪುತ್ರರಲ್ಲಿ ನಿನ್ನ ಸ್ಥಾನವು ಮೊದಲನೆಯದು ಕಂದ, ಮೊದಲನೆಯದು. ಯಾವ ಅಧಿಕಾರದಿಂದ ಆ ಸ್ಥಾನವನ್ನು ಹೊಂದಿರುವ ತಾಯಿ? ದೇವರು ಕೊಟ್ಟ ನಿನ್ನ ಜನ್ಮದ ನಿರ್ವಿವಾದದ ಅಧಿಕಾರ ಬಲದಿಂದ. ಸತ್ಯವಾಗಿಯೂ ನಾನೇ ನಿನ್ನ ತಾಯಿ, ನೀನೇ ನನ್ನ ಜ್ಯೇಷ್ಠ ಪುತ್ರನು. ನಾನು ನಿನ್ನ ಜ್ಯೇಷ್ಠ ಪುತ್ರನೇ, ಕಂದ, ನೀನು ನನ್ನ ಹಳೆದ ಮಾತೆ. ಇಲ್ಲ ಅಮ್ಮ, ಇಲ್ಲ, ನಾನು ಹೆತ್ತರದಿಂದ ಕನಸು ಕಾಣುತ್ತಿರುವೆನು. ಅಮ್ಮ, ನಾನು ನಿಜವಾಗಿಯೂ ನಿನ್ನ ಜ್ಯೇಷ್ಠ ಪುತ್ರನೇ, ನೀನು ನನ್ನ ಹೆತ್ತ ತಾಯಿ. ಅಮ್ಮ, ನನ್ನ ಬೋಧಿನ ಇಲ್ಲಿಗೆ ನನ್ನ ಬೋಧಿನ ಬಯಕೆ ಪರಿಸ್ಥಿತಿ ತಾಯಿ ಪರಿಸ್ಥಿತಿ.
ನಾನಿನ್ನ ಜ್ಯೇಷ್ಠ ಪುತ್ರನೆಂದು ಹೇಳಿದಿರಲಿಲ್ಲ. ಈ ಕಂದನನ್ನು ಈ ನಿನ್ನ 2 ಹಸ್ತಗಳಿಂದ ಈ ಗಂಗಾ ತೀರಕ್ಕೆ ಏಕೆ ಬಿಸಾಡಿದ್ದಾಗೆ? ಅಮ್ಮ, ಮಗನಿಗೆ ಉಪಕಾರವನ್ನು ಹೇಳಿರಲಿ. ಈ ಮಗನಿಗಾಗಿ ನಾನು ದುಃಖಿಸಿಲ್ಲವೇ ತಾಯಿ? ಹೇ ಪರಮೇಶ್ವರ, ಈ ಪಾಪ ಎಲ್ಲರೂ ನನ್ನನ್ನು ಸೂತನೆಂದು ತಿಳಿದಿದ್ದಾಗ ನೀನು ನನ್ನನ್ನು ಒಂದೇ ಒಂದು ಮಾತಿನಿಂದ ಹೋದಾಗಿ ಹೋಗಲಿ ಬಿಡುವಮ್ಮ. ನೀನು ನನ್ನ ಹೆತ್ತ ತಾಯಿ, ದೇವರಿಗೆ ಸಮಾನ. ನಿನ್ನನ್ನು ದೂಷಿಸಿದರೆ ನಾನು ಕ್ರಮಪಾಪಿಯಾಗುವೆನು. ಇಷ್ಟು ದಿನಗಳ ಮೇಲಾದರೂ ಈ ಪಾಪಿಗಳ ನೆನಪು ಬಂದಿದ್ದಲ್ಲ ತಾಯಿ. ಈ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ?
ಇನ್ನು ಮೇಲಾದರೂ ನಿನ್ನ ಸಹೋದರರೊಂದಿಗೆ ಸೇರಿ ಸೌಖ್ಯವಾಗಿ ಬಾಳು. ವೈರಿಗಳಾದ ಆ ಕೌರವರೊಂದಿಗೆ ಸೇರಿ ನಿನ್ನ ಸಹೋದರರಿಗೆ ಕೇಡನ ಬಗ್ಗೆ ಬೀಳು ತಂದ ಅವರಿಗೆ ಸೌಭಾಗ್ಯ ದಾನ ಮಾಡು ಪುತ್ರ. ಅಮ್ಮ, ನೀ ರೀತಿ ಮಾತನಾಡುವುದು ಶ್ರೇಯಸ್ಕರ ನನಗೆ, ಬಾಲಕರಾದ ನನಗೆ ಶ್ರೇಯಸ್ಕರವಲ್ಲ. ಅಮ್ಮ, ನಾನು ಹತಭಾಗ್ಯ. ನನ್ನ ಧರ್ಮಕ್ಕೆ ನೀನೇನು ಹಾನಿ ಮಾಡಿವೆ ತಾಯಿ. ಆ ಪಾದ ಸೇವೆ ಮಾಡುತ್ತಿರುವ ಆ ಪಾಂಡವರಿಗೆ ಈ ಪಾಪಿಗಳಿಗೆ ಆ ಪುಣ್ಯವು ಎಲ್ಲಿಂದ ಬರಬೇಕು ತಾಯಿ? ನಿನ್ನ ಹೆತ್ತ ತಾಯಿಯಾದ ನಾನು ನಿನ್ನನ್ನು ಸೆರೆದುದು ಬೇಡ. ಪಾಂಡವರನ್ನು ಉಳಿಸಿ ಅವರಲ್ಲಿ ವೈರತ್ವವನ್ನು ಕಳೆ. ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಸಾಕು ಕೇಳು. ಜೀವಿಸುವವರೆಗೂ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡದ ತಾಯಿ. ನಿಶ್ಚಯ ಕಂದ, ನಿಶ್ಚಯ. ಆದರೆ ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? ನೀವು 6 ಜನ ಪುತ್ರರು ಸೇರಿ ರಾಜ್ಯ ಹಾಳು ಮಾಡುವುದನ್ನು ನಾನು ಕಣ್ತುಂಬ ಸಂತೋಷಿಸಬಾರದು. ಇದುವರೆಗೂ ಸೋದರ ಭಾವವೇ ನೀನು ಈ ರೀತಿ ಮಾತನಾಡ. ನೀನು ವೀರ ಮಾತು, ನೀನೇ ಹೇಳು. ಬರೆದದಾತನು ನನ್ನನ್ನೇ ನಂಬಿರುವಾಗ, ಆತನ ಕಾರ್ಯಗಳನ್ನು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ, ಆತನನ್ನು ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ದೇವರು ಮೆಚ್ಚುವನಿ. ನೀನೇ ಇದ ಮೊದಲೇನು ಮಾಡುತ್ತಾಯಿ? ನಿಶ್ಚಯಿಕಲ್ಲ. ಆದರೆ ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? ನೀವು 6 ಜನ ಪುತ್ರರು ಸೇರಿ ರಾಜ್ಯ ಭಾರ ಮಾಡುವುದನ್ನು ನಾನು ಕಣ್ತುಂಬ ಸಂತೋಷಿಸಬಾರದೆ ಕುಮಾರ. ಇದುವರೆಗೂ ಸೋದರ ಭಾವ ಏನಲ್ಲ. ಅವರೊಂದಿಗೆ ಕೂಡಿ ಬಾಳುವ ಇಚ್ಛೆ ಇಲ್ಲದಿದ್ದರೆ ಬಿಟ್ಟದೆ. ಆದರೆ ನಾಳಿನ ಯುದ್ಧದಲ್ಲಿ ನೀನು ಪರೋನ್ಮುಖನಾಗು ಕುಮಾರ. ಅಮ್ಮ, ಈ ಕಣ್ಣರ ಹಂತ ನಿನ್ನಲ್ಲ ತಾಯಿ. ರೋಗಗಳಿಗೆ ಕೋರಿಸಿರೋರಿಗೂ ಹೋರಾಡಿ ಮುಡಿಯುವನೆ. ಅಮ್ಮ, ಆತನಿಗೆ ನನ್ನಲ್ಲಿರುವ ವಿಶ್ವಾಸ ನೀನೇನು ಬಲ್ಲೆ ತಾಯಿ. ಎಲ್ಲರೂ ನಿನ್ನ ಸಹಿತ ಈ ಪ್ರಪಂಚವೇ ನನ್ನನ್ನು ದೂಡಿ ಬಿಟ್ಟಾಗ ಒಬ್ಬ ಮನ್ನಣೆಯಿಂದ ಸಾಕಿ ಸದನಲ್ಲವೇ? ದೀನ ಕುಲದ ನಾನು ನನ್ನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕನನ್ನಾಗಿ ಮಾಡಿ ತನ್ನ ಪ್ರಾಣದ ಪ್ರಾಣದಂತೆ ಹೃದಯದ ಸಗನಂತೆ ನನ್ನನ್ನೇ ನಂಬಿ ತನ್ನನ್ನೇ ತನ್ನ ರಾಜ್ಯದ ಆಧಾರ ಸ್ತಂಭವೆಂದು ನಂಬಿ ಯುದ್ಧವನ್ನು ಉಳಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ನಾನು ಆತನನ್ನು ತೊರೆದರೆ ದೇವರು ಮೆಚ್ಚುವನಿ. ಸರ್ವತ ಆಗಲಾರ ತಾಯಿ, ಈ ಯುದ್ಧದಲ್ಲಿ ನಾನು ಪರಾನ್ಮುಖನಾಗಲಾರೆ. ಆದರೆ ನಾಳಿನ ಯುದ್ಧದಲ್ಲಿ ನನ್ನ ಪಾಂಡವರ ಕೈಗೆ ಏನಾದರೂ ಸಿಕ್ಕರೆ ದಯಮಾಡಿ ಅವರನ್ನು ಉಳಿಸು. ಅಮ್ಮ, ಯಾರನ್ನ ಬೇಕಾದ್ರೂ ಉಳಿಸುವೆನು. ಯುದ್ಧ ಮಾಡುವನು ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಅಷ್ಟೇ ಸಾಕು. ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ಮಾತೆಯೇ ಕೇಳು. ಈ ಪ್ರಪಂಚದಲ್ಲಿ ನಮ್ಮೀರುವರಲ್ಲಿ ಒಬ್ಬರಿಗೆ ಮಾರ್ಗಶಾಸ್ತ್ರವಿರುವುದು. ಅರ್ಜುನಿಂದ ನಾನೇ ಹತನಾಗಲಿ, ನನ್ನಿಂದ ಅರ್ಜುನನೇ ಹತನಾಗಲಿ, ನಿನಗೆ 5 ಜನ ಮಕ್ಕಳು ಉಳಿದವರು ಚಿಂತಿಸಬೇಡ ತಾಯಿ. ಹೋಗಲಿ ಬಿಡು ಕಂದ. ಕಡೆಗಾಗಿ ನಿನ್ನ ತಾಯಿ ಒಂದು ಮಾತನಾದರೂ ನಡೆಸಿಕೊಡುವೆಯಾ ಪುತ್ರ? ಅಮ್ಮ, ಅದೇನು ಹೇಳು ತಾಯಿ. ನಿನ್ನ ಪಾದದಾಳಿಗೆ ನಡೆಸಿಕೊಡುವೆನು. ಸತ್ಯವಾಗಿ ನಡೆಸಿಕೊಡುವೆಯಾ ಕಂದ? ಸತ್ಯವಾಗಿ ನಡೆಸಿಕೊಡುವೆನಮ್ಮ. ಈ ಮಾತಿನಲ್ಲಿ ಸಂದೇಹವಿಲ್ಲವೇ? ಸಂದೇಹ ಬೇಡ ತಾಯಿ. ಆಯುಷ್ಯ ಇದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳುತ್ತಾರೆ. ಹೆತ್ತ ಹೊಟ್ಟೆಗೆ ಅದೇ ಸಂತೋಷ. ಆದರೆ ನಾಳೆ ನಡೆಯುವ ಭಯಂಕರ ಯುದ್ಧಕ್ಕೆ ಮಾತ್ರ ದೊಡ್ಡ ಬಾಣವನ್ನು ಪುನಃ ಇಂದ್ರನು ವಜ್ರ ಕವಚವನ್ನು ಅಪ್ಪರಿಸಿದನು. ಆತನ ದುರಾದೃಷ್ಟಕ್ಕೆ ವಿದುರನು ಸರ್ವೋತ್ತಮವಾದ ಬೆಲ್ಲದ ಕುರಿತು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ತಾನೇ ನಾನು ಹೆತ್ತ ತಾಯಿ ದೊಡ್ಡ ಬಾಣವನ್ನು ತುಳಬೇಡವನ್ನು ಪಡೆದಳು. ನಮ್ಮ ದೇವರು ಸಂಚು ಮಾಡುತ್ತಿರುವುದು ಮಾಡಲಿ. ಬಾಧೆಯನ್ನು
ನಿಜವಾಗಿಯೂ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷದಂತಾಗಲಿ. ನಿಮ್ಮ ತಾಯಿ. ಅಮ್ಮ ಹೀಗೆ ಬಾ, ನನ್ನದೊಂದು ಮಾತನ್ನು ನಡೆಸಿಕೊಳ್ಳುವ ತಾಯಿ. ನಿನ್ನ ಒಂದು ಮಾತನ್ನು ನಡೆಸಿಕೊಡಲಾರದಂತಹ ಪಾಪೆ ನಾನು. ಅದೇನೆಂದು ಹೇಳು ಕಂದ, ಅದೇನೆಂದು ಹೇಳು. ಈ ಯುದ್ಧವು ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಕೂಡ ತಿಳಿಸಿಲ್ಲ. ದೈವವಶ ಈ ಯುದ್ಧದಲ್ಲಿ ನಾನೇನಾದರೂ ಹತನಾದರೆ ಸತ್ಯ ಸರಳ ಧರ್ಮಜನಿಂದ ನನ್ನ ಮಕ್ಕಳನ್ನು ಮಾಡಿಸಬೇಕೆಂದು ಬೇಡಿಕೊಳ್ಳುವುದು ತಾಯಿ. ಇದೆಂತಹ ಸಂಕಟ ಮಗನೇ, ಇದೆಂತಹ ಸಂಕಟ. ಇಂತಹ ಸಂಕಟ ನಾಶಗಳೆಂದರೆ ಧರ್ಮ ಸಾಮ್ರಾಜ್ಯ ಸ್ಥಾಪನೆಯಾಗುವಂತಾದರೆ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗುತ್ತದೆ. ಅಮ್ಮ ನನ್ನನ್ನು ಬಿಟ್ಟು ಹೋಗಿವೆ, ಹೋಗಿ ಬಂದಾಯಿ. ಈ ಪ್ರಪಂಚ ದೈವಗಳು ಈ ಪ್ರಪಂಚದಲ್ಲಿ ದೈವಾನುಕೂಲದವರು ಬದುಕಿದ್ರೂ ವ್ಯರ್ಥ. ಇದೆಂತಹ ಕೆಟ್ಟ ಸುದ್ದಿ. ಕುಮಾರ, ನಿನಗೆ ಯುದ್ಧಕ್ಕೆ ಆಜ್ಞೆಯನ್ನು ಕೊಟ್ಟವರಾರು? ಯುದ್ಧವು ಕ್ಷತ್ರಿಯರ ಧರ್ಮ. ಆ ಧರ್ಮವನ್ನು ನಾನು ಪಾಲನೆ ಮಾಡಬೇಕು. ನನ್ನನ್ನು ಆಶ್ರಯಿಸಿದ್ದೇನೆ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾ ವಿಪ್ಲವ. ಈ ಜಗತ್ತನ್ನು ನಿರ್ಮಿಸಿದ ವಿಧಾತನು ಯುದ್ಧವನ್ನು ನಿರ್ಮಿಸಲಿಲ್ಲ. ಅಸೂಯನಾದ ಮಾನವನು ತನ್ನ ಕಲುಷಿತ ಚಿತ್ತದಿಂದ ತೆಗೆದ ಕಾಲಕೂಟವುದು. ಪರರು ಆತ್ಮೀಯರು ಎಂಬ ಭೇದವಿಲ್ಲದೆ ಎಲ್ಲರನ್ನು ತನ್ನ ಕರಾಳ ಉದರದಲ್ಲಿ ಮುಚ್ಚಿಟ್ಟುಕೊಂಡು ನಾಮಾವಶೇಷ
ವಿಚಾರದಲ್ಲಿ ಕೈ ಜೋಡಿಸಿರುವ ಶಾಂತಿ ದೇವಿಯನ್ನು ನಿರಾಕರಿಸಿ ಘೋರ ಯುದ್ಧಕ್ಕೆ ಆಹ್ವಾನ ಕೊಡಬೇಡ. ಅಮ್ಮ, ಈ ಅಪೂರ್ವವಾದ ವಾಕ್ಯಗಳನ್ನು ಕೇಳಿ ಕೇಳಿ ನಾನು ಸಾಯುತ್ತಿರುವಂತಾಗಿದೆ. ಅಮ್ಮ, 3 ಜನ ಹೀರ ಪುತ್ರರನ್ನು ಎತ್ತ ಹೀರ ಮಾತೆ ಒಂದು ಹಂತದ ಯುದ್ಧದ ಸಲುವಾಗಿ ಇಷ್ಟೊಂದು ಗಾತ್ರವಾಗಿ ಜನನಿ. ಅಮ್ಮ, ಧರ್ಮವು ತ್ಯಾಗದ ಪವಿತ್ರ ಸ್ಥಾನ. ಲೋಭದ ಜೀವಂತ ನರಕವಲ್ಲ. ನೀನು ಲೋಭ ಗ್ರಸ್ತನಾಗಿ ಪಾಂಡವರನ್ನು ನಾನಾ ರೀತಿಯಾಗಿ ಹಿಂಸಿಸಿದೆ. ಮೋಸದಿಂದ ರಾಜ್ಯವನ್ನು ಅಪಹರಿಸಿದೆ. ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ಮಾನಭಂಗಕ್ಕೆ ಪ್ರಯತ್ನಿಸಿ ಸ್ತ್ರೀ ಜಾತಿಯ ಮಾತೃತ್ವವನ್ನು ತಾಳಿನಿಂದ ತುಳಿದೆ. ನಿನ್ನಂತಹ ಲೋಭನು, ನೀಚಾಶಯನು ಧರ್ಮವನ್ನು ತಿಳಿಯುವ ಇಚ್ಛೆ ಇದ್ದರೆ ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ಪಾಂಡವರು ಮಾಡಿರುವುದು ಧರ್ಮಸಮ್ಮತವಾದರೆ ಆ ಧರ್ಮಕ್ಕೆ ಸದಾ ಧಿಕ್ಕಾರವಿರಲಿ. ಅಮ್ಮ, ನೀನಿಂದ ಸ್ವತಂತ್ರ ಆಗಿರೋ ತಾಯಿ ನಾನು ಪುರಾಣವೇನು? ಈತನ
ಮತ್ತಾದರೂ ಬಿಡದ ಸಾಧ್ಯ ಕಂದ ವಾ ಕಂದ ಆಶೀರ್ವದಿಸಿ ಗಾಂಧಾರಿ ಅಗ್ನಿಮಯ ಸ್ಪರ್ಶದಿಂದ ಹುಲ್ಲು ಕಡ್ಡಿಯು ಕೂಡ ವಜ್ರಾಯುಧಕ್ಕಿಂತ ಕಠಿಣವಾಗುವುದು. ಹೋಗು ದುರ್ಯೋಧನ, ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯವಾಗುವುದು. ಅಪ್ರತಿಮ ಪೌರುಷದಿ ಹೋರಾಡು. ಯಥೋ ಧರ್ಮ ತಥೋ ಜಯ, ಯಥೋ ಧರ್ಮ ತಥೋ ಜಯ, ಯಥೋ ಧರ್ಮ ತಥೋ ಜಯ. ಈಗ ಬರ್ಬೇಕು ಧನಂಜಯ
ನಿನ್ನ ಇಚ್ಛೆ ಪಾರ್ಥ. ನೋಡು, ಕೌರವೇಶ್ವರನ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉಲ್ಲೇಖಿತವಾದ ಸಾಗರದಂತೆ ಕಾಣುತ್ತದೆ. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶಾಸನರೊಡನೆ ಅಶ್ವರೂಢನಾಗಿ ಸೇನಾರಚನೆಯನ್ನು ಪರಿಶೀಲಿಸುತ್ತಿರುವನು. ಅವನ ಹಿಂದೆ ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಶ್ವತ ರಥಗಳಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿ ದುರ್ಯೋಧನನ ಮಕ್ಕಳು ಸಹ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮ. ಸ್ವರ್ಣಮಯವಾದ ಅಷ್ಟಶ್ವಶೋಭಿತ ರಥದಲ್ಲಿ ಶ್ವೇತಾವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಪತಿ ಭೀಷ್ಮನು. ನರೆಗೂದಲಿನಿಂದ ತುಂಬಿರುವ ಅವನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ನೋಡು ಪಾರ್ಥ, ಆತನು ನಿಮ್ಮ ಪೂಜ್ಯ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ವಂದಿಸು. ಆಜ್ಞೆ ಮಾಧವ. ಭೀಷ್ಮ ಕುರು ಪಿತಾಮಹ, ಇದೋ ವಂದಿಸುವೆನು. ಹೇ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ಪರಮಾತ್ಮ, ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನ್ನೊಡನೆ ತಿಳಿಸುವುದಾದರೆ ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೋ? ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ಸಮರದಿ ಸೆಣಸಾಡೆನಾ ಕೃಷ್ಣ, ಸಮರದಿ ಸೆಣಸಾಡೆನಾ ಕೃಷ್ಣ, ಸಮರದಿ ಸೆಣಸಾಡೆನಾ. ಕರುತ್ತಿದೆ ಗಾಡಿ ಕರುತ್ತಿದೆ ಕೈ ಕಾಲು, ಕರುತ್ತಿದೆ ಕೈ ಕಾಲು, ಕರುತ್ತಿದೆ ಕೈ ಕಾಲು, ಕರುತ್ತಿದೆ ಗಾಡಿ ಕರುತ್ತಿದೆ ಕೈ ಕಾಲು, ಕರುತ್ತಿದೆ ಗಾಡಿ ಕರುತ್ತಿದೆ ಕೈ ಕಾಲು. ಅದೇನ ನಾನಾದೆ ಭಗವಂತಿಗೆ ಮುನ್ನ, ಅದೇನ ನಾನಾದೆ ಭಗವಂತಿಗೆ ಮುನ್ನ, ಸಮರದಿ ಸೆಣಸಾಡೆನಾ ಕೃಷ್ಣ, ಸಮರದಿ ಸೆಣಸಾಡೆನಾ ಕೃಷ್ಣ, ಸಮರದಿ ಸೆಣಸಾಡೆನಾ. ಗುರುಪಾದವರ ಶಿರವೇ ನಿಜನ, ಗುರುಪಾದವರ ಶಿರವೇ ನಿಜನ, ಗುರುಪಾದವರ ಶಿರವೇ ನಿಜನ. ಪರಮಾತ್ಮ, ಅಂಗ ಪ್ರತ್ಯಂಗಗಳಲ್ಲೂ ದಾರುಣ ಜಾಲೆ. ಬೇಸಿಗೆ ಬಿಸಿಲಿಗೆ ಮುದುಡಿದ ತಾವರದಂತೆಯೇ ಮುಖವು ಬಾಡುತ್ತಿರುವುದು, ನಾಲಿಗೆಯು ಒಣಗುತ್ತಿರುವುದು, ಗಾಂಡೀವವು ಕೈಯಿಂದ ಕಳೆತಿತು, ಕೈಕಾಲುಗಳಲ್ಲಿ ನಿಲ್ಲುವ ತ್ರಾಣವಿಲ್ಲ. ಇದೇನು ನಾನು ನೋಡುತ್ತಿರುವುದೇನು? ಇವರೆಲ್ಲರೂ ನನ್ನ ಬಂಧು ಮಿತ್ರರೇ, ಗುರು ಹಿರಿಯರೇ. ಗುರು ಹಿಂಸೆಗೆ ಕೈ ಹಾಕಲಾರೆನೋ ದೇವ. ರಥವನ್ನು ಹಿಂದಿರುಗಿಸು ಮಿತ್ರ, ಯುದ್ಧವೂ ಬೇಡ. ಮಿತ್ರ, ಏನಾಯಿತು? ಏಕೆ ವಿಚಲಿತರಾಗಿರುವೆ?
ಈ ವಿಷಮಾವಸಾರದಲ್ಲಿ ಇಂತಹ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂಬ ಹೆಸರಾಗಿ ಹೇಳಿ ಎಂಬ ನಿಂದನೆಯನ್ನು ಸಹಿಸಲಾರನು ನೀನು. ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗ ಪಾರ್ಥ. ವಾಸುದೇವ, ಒಂದು ಸಾರಿ ಕುರುವಂಶದ ಕಡೆ ದೃಷ್ಟಿಸಿ ನೋಡು. ಪೂಜ್ಯ ಭೀಷ್ಮನು ನನ್ನ ಪಿತಾಮಹನು, ದ್ರೋಣನು ನನ್ನ ವಿದ್ಯೆಗಳನ್ನು ಕಲಿಸಿಕೊಟ್ಟ ಗುರು. ಇವರುಗಳ ಮೇಲೆ ಪ್ರಾಣ ಪ್ರಯೋಗ ಮಾಡುವುದೇ? ಯಾರು ವಧಿಸುವುದು ಪಾರ್ಥ? ಅಳಿವಿಲ್ಲದ ಆತ್ಮವನ್ನು ವರ್ಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಗಳನ್ನು ಬಿಸಿಟ್ಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವುದು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿ ಮೊದಲಾದ ಅವಸ್ಥೆಗಳು ಪ್ರಾಪ್ತಿಯಾಗುವಂತೆ ಮಾನವನ ದೇಹಾಂತರ ಪ್ರಾಪ್ತಿಯು ಸಹಜವಾದುದು. ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಪಾರ್ಥ. ಜನಾರ್ದನ, ಯುದ್ಧದ ಹೆಸರೆತ್ತಿದೆ ನನ್ನ ಹೃದಯವು ಕಂಪಿಸತೊಡಗುವುದು. ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ಯಾವ ಧರ್ಮವಿಲ್ಲವೇ ದೇವ? ಉಭಯ ಭ್ರಷ್ಟನಾಗದಂತೆ ನನಗೊಂದು ಮಾರ್ಗವನ್ನು ತೋರಿಸು ದೇವ. ಅರ್ಜುನ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣವನ್ನಾದರೂ ತ್ಯಜಿಸಬಹುದು. ಆದರೆ ಪರಧರ್ಮಾವಲಂಬನೆಯು ಅನರ್ಥಕಾರಿ. ಇದು ಧರ್ಮ ಯುದ್ಧ. ಈ ಯುದ್ಧವನ್ನು ನೀನು ಪಾಲನೆ ಮಾಡು ಪಾರ್ಥ. ವಾಸುದೇವ, ಈ ಯುದ್ಧದಲ್ಲಿ ನನ್ನ ಧರ್ಮವೇನು? ಧರ್ಮ ನಾಶವೋ ಅಥವಾ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ಮಾರ್ಗವನ್ನು ತೋರಿಸು ದೇವ. ಅರ್ಜುನ, ಕರ್ಮವು ಮಾನವನ ರಾಜನೀತಿಯ ರಾಜಮಾರ್ಗ.
ನೀನೀಗ ಕರ್ಮತತ್ಪರನಾಗು. ಫಲಗಳನ್ನು ಚಿಂತಿಸಿ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳನ್ನು ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸಲು ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ ಪಾರ್ಥ. ಈ ದಿವ್ಯವಾಣಿಯಿಂದ ನಿನ್ನ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಪಡಿಸುತ್ತಿರುವವರು ನೀನು ಯಾರು? ಹೇ ಕರ್ಮಯೋಗಿ, ಇಹ ಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ನಾವಿಬ್ಬರು ಇಹಲೋಕದಲ್ಲಿ ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವೆ. ಅವುಗಳ ನೆನಪು ನನಗಿದೆ, ನಿನಗಿಲ್ಲ. ನಾನು ಜನ್ಮ ಜರಾಯುಧನು, ಅವ್ಯಾತ್ಮನು, ಪಂಚಭೂತಗಳೊಡೆಯನು. ಯಾವಾಗ ಧರ್ಮದ ಪತನವು ಅಧರ್ಮದ ಉದ್ಧಾರವೂ ಆಗುವುದು, ಆಗ ನಾನು ಭೂಮಿಯ ಮೇಲೆ ಜನ್ಮಗ್ರಹಣ ಮಾಡಿರುವೆ. ಸಜ್ಜನನ ಪಾಲಿನ ದುಷ್ಟನ ನಾಶ, ಧರ್ಮ ಸಂಸ್ಥಾಪನೆ, ಇವು ನನ್ನ ಅವತಾರದ ಉದ್ದೇಶಗಳು ಪಾರ್ಥ. ಅಂತಹ ಅವತಾರಗಳ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಅರ್ಜುನ, ನಾನು ಮಾಯಾರೂಪಿ, ದರಿದ್ರ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡಿರುವನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸಿರುವನು. ಅರ್ಜುನ, ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಭೋಗ. ಅವುದರಲ್ಲೊಂದು ಅಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ, ಸ್ಥಿತಿ, ಪ್ರಳಯಗಳು ನಡೆಯುವವು. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯ ಅಂಧಕಾರವು ಅಳಿಯಿತು. ಹೇ ಯೋಗೀಶ್ವರ, ನಿನ್ನ ಈಶ್ವರನ ರೂಪವನ್ನು ತೋರಿ ನನ್ನನ್ನು ಕೃಪಾರ್ಥನನ್ನಾಗಿ ಮಾಡುದೇವಾ. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಕುರುಕ್ಷೇತ್ರದ ಯುದ್ಧದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಬಾರಿಗೆ ಉದರದಲ್ಲಿ ಆಪೋಷಣ ಮಾಡಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ನನ್ನ ಸಹಾಯಕನಾಗಿ ಯುದ್ಧದಲ್ಲಿ ಜಯಶೀಲನಾಗಿ ಕೀರ್ತಿಯನ್ನು ಪಡೆಯುವೆ. ಎಂತಹ ಭಯಾನಕ ರೂಪವಿದು, ಕಣ್ಣುಗಳಿಂದ ನೋಡಲಾರೆನು ಪ್ರಭು. ಕೈಕಾಲುಗಳು ಕಂಪಿಸುತ್ತಿರುವವು. ಕರುಣಾಮಯನೇ, ನಿನ್ನ ಸೌಂದರ್ಯ ರೂಪವನ್ನು ತೋರಿ ನನ್ನನ್ನು ಕೃಪಾರ್ಥನನ್ನಾಗಿ ಮಾಡುದೇವಾ. ಭಯವನ್ನು ಬಿಡು ಪ್ರಾಣಸಕ. ಗದಾಚಕ್ರ ಶೋಭಿತವಾದ ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಸಾಗರ ಮಧ್ಯೆಯ ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿಯೂ ಸಹ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ನೋಡಿಕೊಂಡು ದಡವನ್ನು ಸೇರಿಸಲು ನಾನು ಕರ್ಣಾಧಾರನಾಗಿ ನಿಂತಿರುವೆನು. ತಥಾಸ್ತು ಪಾರ್ಥ. ಧನ್ಯನಾದನು ದೇವ.